ವಿಕೋಪಕ್ಕೆ ತಿರುಗಿದೆ ಕಬ್ಬು ಬೆಳೆಗಾರರ ಹೋರಾಟ. ಬೈಕ್ ಕಾರ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ. ಅನ್ನದಾತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿದೆ ಕೂಡ. ಅನ್ನದಾತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಕೋಪಕ್ಕೆ ತಿರುಗ್ತಾ ಇದೆ ಕಬ್ಬು ಬೆಳೆಗಾರರ ಈ ಒಂದು ಹೋರಾಟ. ನಿನ್ನೆಯಿಂದಲೂ ಕೂಡ ನಡೀತಾನೆ ಇತ್ತು. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಕ್ವಿಂಟಲ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೊಳಿಸುವುದಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಬೆಲೆ ನಿಗದಿಗೆ ಒತ್ತಾಯಿಸಿ ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಇದೀಗ ವಿಕೋಪಕ್ಕೆ ತಿರುಗ್ತಾ ಇದೆ ಹೋರಾಟ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ವಾಹನಗಳು ನಿಂತಿರುತ್ತೆ. ಕಾರ್ಖಾನೆಯ ಕಚೇರಿ ಮೇಲೂ ಕೂಡ ರೈತರು ಕಲ್ಲು ತೂರಾಟವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಂದ್ರೆ 1 ಕ್ವಿಂಟಲ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೊಳಿಸಿ ಅಂತ ಹೇಳ್ಬಿಟ್ಟು ಒತ್ತಾಯಿಸಿದ್ರು ಈ ಹಿಂದೆ. ಬಟ್ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕಾಣದೇ ಇರೋ ಹಿನ್ನೆಲೆ ರೈತರು ತಮ್ಮ ಆಕ್ರೋಶವನ್ನ ಹೋರಾಟದ ಮುಖಾಂತರ ಹೊರಹಾಕ್ತಿದ್ದಾರೆ. ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದಿರುವಂತಹ ಘಟನೆ, ಆವರಣದಲ್ಲಿ ನಿಂತಿರುವಂತಹ ವಾಹನಗಳು ಹಾಗೆ ಕಾರ್ಖಾನೆಯ ಕಚೇರಿಯ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ. ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿನ ಪ್ರಭುಲಿಂಗೇಶ್ವರ ಕಾರ್ಖಾನೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ನಡೆದಿರುವಂತಹ ಘಟನೆ, ರೈತರು ಕಲ್ಲು ತೂರಾಟವನ್ನ ಹೋರಾಟವನ್ನ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮೊಲರು ವಾಹನ ಸೇರಿ ಇತರೆ ವಾಹನಗಳ ಗಾಜು ಕೂಡ ಪುಡಿ ಆಗಿರುವಂತಹ ದೃಶ್ಯಗಳನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಜಮಖಂಡಿ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆ, ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗ ಆಲ್ರೆಡಿ ಆಯೋಜನೆ ಮಾಡಲಾಗಿದೆ. ಕಬ್ಬಿನ ಬಾಕಿ ಬಿಲ್ ಪಾವತಿ ಹಾಗೂ ಪುಸ್ತಕ ಸಾಲಿಗೆ ಕಬ್ಬಿನ ದರ ನಿಗದಿಪಡಿಸುವುದಕ್ಕೆ, ಪ್ರಸಕ್ತ ಸಾಲಿಗೆ ಕಬ್ಬಿನ ದರವನ್ನ ನಿಗದಿಪಡಿಸುವುದಕ್ಕೆ ರೈತರು ಇದೀಗ ಆಗ್ರಹಿಸಿ ಈ ಒಂದು ಹೋರಾಟವನ್ನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಕಬ್ಬು ಬೆಳೆಗಾರರ ಈ ಒಂದು ಆಕ್ರೋಶ ಇಷ್ಟೊಂದು ವಿಕೋಪಕ್ಕೆ ತಿರುಗ್ತಾ ಇದೆ ಈ ಒಂದು ಹೋರಾಟ. ಸೊ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಅಥವಾ ಏನಾದ್ರೂ ಭರವಸೆ ಕೊಟ್ಟಿದ್ದಾರಾ? ಸಂಬಂಧಪಟ್ಟವರು ಸ್ಥಳಕ್ಕೆ ಏನಾದ್ರೂ ಆಗಮಿಸಿದಾರಾ? ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ರೋಜಾ, ಏನು ಅಂದ್ರೆ ಇದು ಕಬ್ಬು ಬೆಳೆಗಾರರ ಹೋರಾಟ ಪ್ರತಿ ವರ್ಷದ ಇದು ಸಮಸ್ಯೆ ಆಗಿದೆ. ಯಾಕೆಂದ್ರೆ ಪ್ರತಿ ವರ್ಷ ಕಬ್ಬು ದರ ಬೆಳೆಗಾಗಿ ರೈತರು ಒಂದು ಹೋರಾಟ ಮಾಡುವುದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಕಬ್ಬು ಬೆಳೆಗಾರರ ಬೇಡಿಕೆ ಏನಂದ್ರೆ ನಮಗೆ ಪ್ರತಿ ಟನ್ನಿಗೆ 3,500 ಕೊಡಿ ಅಂತ ಅವ್ರ ಬೇಡಿಕೆ ಇದೆ. ಆದ್ರೆ ಈ ಬಗ್ಗೆ ಏನು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಸೂಕ್ತ ದರ ನಿಗದಿ ಮಾಡುವುದಿಲ್ಲ ಮತ್ತು ಬಾಕಿ ಹಣ ಪಾವತಿಸುವುದಿಲ್ಲ. ಹೀಗಾಗಿ ಇವರು ಹೋರಾಟ ಮಾಡುತ್ತಾ ಬರ್ತಿದ್ದಾರೆ. ಏನು ಇದು ನಿನ್ನೆ ಸಂಜೆ ಸಮಯದಲ್ಲಿ ಸಂಜೆಯಿಂದ ರಾತ್ರಿವರೆಗೂ ರೈತರು ಒಂದು ದಿಢೀರ್ನ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿ ರಸ್ತೆ ರೋಕಾಟದ ಒಂದು ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಇದೆ, ಅದು ಶಿರೋಳ ಮಧ್ಯದಲ್ಲಿ ಸಿದ್ದಾಪುರ ಏನು ಗ್ರಾಮ ಬಳಿ ಇದೆ. ಆ ಗ್ರಾಮ ಬಳಿ ಏನು ರೈತರಿಗೆ ಸರಿಯಾಗಿ ಬಾಕಿ ಹಣ ನೀಡುತ್ತಿಲ್ಲ ಮತ್ತು ಸೂಕ್ತ ದರ ನೀಡುತ್ತಿಲ್ಲ ಎಂದು ಕಳೆದ ರಾತ್ರಿಯಿಂದಲೇ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಕಿಡಿಗೇರಿಗಳು ಅಲ್ಲಿ ವಾಹನಕ್ಕೆ ಮತ್ತು ಕೆಲ ಕಚೇರಿಗಳಿಗೆ ಸಹ ಕಲ್ಲು ತೂರಾಟ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧಪಟ್ಟಂತೆ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಒಂದು ಪರಿಶೀಲನೆ ಮಾಡುವ ಜೊತೆಗೆ ಒಂದೇನು ರೈತರಿಗೆ ಒಂದು ಸಮಾಧಾನ ಮಾಡಿದ್ದಾರೆ. ಇತ್ತೀಚೆಗೆ ಅಷ್ಟೇ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಈ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಜೊತೆಗೆ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲೂ ಸಹ ಒಂದು ಸೂಕ್ತ ತೀರ್ಮಾನ ಆಗಲಿಲ್ಲ. ಹೀಗಾಗಿ ರೈತರು ಒಂದು ಆಕ್ರೋಶಗೊಂಡು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಈಗಾಗಲೇ ಏನು ಸ್ಥಳಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವ ಕಾರಣಕ್ಕೆ ಏನು ಎಲ್ಲ ಶಾಂತಿ ರೀತಿಯಾಗಿದೆ. ಮತ್ತೆ ಈ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಅಧಿಕಾರಿಗಳು ಸಹ ಆಗಮಿಸಿ ಸೂಕ್ತ ಕ್ರಮ ತೆಗೆದುವಂತೆ ಏನು ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಸೂಚನೆ ನೀಡಿದ್ದಾರೆ. ಈ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.